ಸೆಕೆಂಡ್ ಫೋಟೋ ಬಂದ್ಬಿಟ್ಟು ನೀವು ತೋರಿಸ್ಲಿಲ್ವಲ್ಲ ಫೋಟೋನ ತಿರುಗಿಸಿ. ಇಲ್ಲಿ ತೋರ್ಸಲ್ಲ, ಅಲ್ಲಿ ಬರೋ ಥರ ಮಾಡ್ತೀನಿ. ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಅನ್ಕೊಂಡೆ ನಾನು ಬಾಲಿಯಲ್ಲಿ ಯಾವ್ಯಾವ ಡ್ರೆಸ್ಸಸ್ ವೇರ್ ಮಾಡಿದ್ದೆ ಅದನ್ನ ನಿಮ್ಗೆ ತೋರ್ಸೋಣ ಅಂತ. ಸೊ ಬನ್ನಿ, ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ್ಯಾವ ಡ್ರೆಸ್ಸಸ್ ಹಾಕಿದೆ ಅದೆಲ್ಲ ಫೋಟೋಸು ಅಮ್ಮನ ಫೋನು ಕಳ್ಸ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ನಾನು ಇಲ್ಲಿ ತೋರಿಸ್ಕೊಂಡು ಜೊತೆಗೆ ಫೋಟೋನು ಹಾಕಿರ್ತೀನಿ, ಮತ್ತೆ ಪ್ರೈಸ್ ಸಹ ಒಂದ್ ಸೈಡ್ ಹಾಕಿರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಡ್ರೆಸ್ಸು ನಾನು ಇಲ್ಲಿಂದ ಟ್ರಾವೆಲ್ ಮಾಡುವಾಗ ಹಾಕೊಂಡಿದ್ದು. ಇಲ್ಲಿ ಸೈಡಲ್ಲಿ ಫೋಟೋ ಬರ್ತಾ ಇದೆ. ಸೊ ಫ್ಲಾರಲ್ ಪ್ರಿಂಟು, ಬ್ಲೂ ಕಲರ್ದು ನೋಡಿ, ಈ ರೀತಿ ಇದೆ ಸ್ಲೀವ್ಸ್. ಇಲ್ಲಿ ಈ ತರ ಬರುತ್ತೆ. ಬಾಲಿಗೆ ಇಲ್ಲಿಂದ ಹೊರಟಾಗ ಫ್ಲೈಟ್ಗೆ ನಾನು ಹಾಕೊಂಡಿದ್ದು ಡ್ರೆಸ್, ಫಸ್ಟ್ ಡ್ರೆಸ್ ಇದು. ಏನಿಲ್ಲಿ ಹಾರ ಹಾಕಿದ್ದಾರೆ, ಹೋಗಿದ ತಕ್ಷಣ ಏರ್ಪೋರ್ಟ್ ಅಲ್ಲಿ ವೆಲ್ಕಮ್ ಮಾಡುವಾಗ ಈ ಹಾರ ಹಾಕಿ ವೆಲ್ಕಮ್ ಮಾಡಿದ್ರು. ಸೊ ನಾವು ರೀಚ್ ಆಗಿದ್ದು ಆಫ್ಟರ್ನೂನ್ ಆಯ್ತು. ಆಫ್ಟರ್ನೂನ್ ರೂಮ್ ಅಲ್ಲಿ ಹೋಗಿ ರೆಸ್ಟ್ ಮಾಡ್ಕೊಂಡು ಅಲ್ಲೇ ವಾಕ್ ಮಾಡ್ಕೊಂಡು ಅಲ್ಲಿ ಡಿನ್ನರ್ಗೆ ಹೋಗಿದ್ವಿ. ಅವಾಗ ನಾನು ಹಾಕೊಂಡಿದ್ದು ಈ ಡ್ರೆಸ್ಸು. ಇದು ಅಷ್ಟೇ ಬ್ಲೂ ಕಲರ್ ಫ್ಲಾರಲ್ ಪ್ರಿಂಟ್, ಆನ್ಲೈನ್ ಅಲ್ಲಿ ತಗೊಂಡಿದ್ದು. ಸೊ ಪ್ರೈಸಿಂಗ್ ಡೀಟೇಲ್ಸ್ ಇಲ್ಲೇ ಹಾಕಿದ್ದೀನಿ. ಆಲ್ಮೋಸ್ಟ್ ಆನ್ಲೈನ್ ಅಲ್ಲಿ ತಗೊಂಡಿರೋದೆಲ್ಲ ನಾನು ಅಜಿಯೋ ಆಪ್ ಅಲ್ಲೇ ತಗೊಂಡಿರೋದು. ಇಲ್ಲಿ ವಿತ್ ಪ್ರೈಸಿಂಗ್ ಡೀಟೇಲ್ಸ್ ನಿಮ್ಗೆ ಹಾಕಿದ್ದೀನಿ. ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಸ್ಟ್ ಹಾಕಿದ್ದು ಈ ಡ್ರೆಸ್. ಇದನ್ನು ವಾಪಸ್, ನನಗೆ ಫ್ಲಾರಲ್ ಪ್ರಿಂಟ್ಸ್ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಅಷ್ಟೇ ಕಲರ್ಫುಲ್ ಫ್ಲಾರಲ್ ಪ್ರಿಂಟ್ಸ್ ಫ್ರಾಕ್ ಇದು. ಸೊ ಇದನ್ನ ನಾನು ವೇರ್ ಮಾಡಿದ್ದೆ ಮಾರ್ನಿಂಗ್. ಇದನ್ನು ಸಹ ಆನ್ಲೈನ್ ಅಲ್ಲೇ ತಗೊಂಡಿದ್ದು ಅಜಿಯೋ ಆಪ್ ಅಲ್ಲಿ. ಅದ್ರ ಪ್ರೈಸ್ ಡೀಟೇಲ್ಸ್ ಸಹ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಎಲ್ಲಾನು ಆಲ್ಮೋಸ್ಟ್ 500 ರುಪೀಸ್ ಒಳಗೆ ಬಿದ್ದಿದೆ ಎಲ್ಲಾ ಡ್ರೆಸ್ಸಸ್ ನನಗೆ. ನೆಕ್ಸ್ಟ್ ಇವಾಗ ಹಾಕಿರೋ ಫೋಟೋ ಬಂದ್ಬಿಟ್ಟು ಈಗೇನ್ ತೋರಿಸಿದೆ ಅದೇ ಡ್ರೆಸ್ ಅಲ್ಲಿ ಒಂದು ಪ್ಯಾಲೇಸ್ ಇದೆ. ಸೊ ಅದ್ರೊಳಗಡೆ ಹೋಗಿದ್ದಾಗ ಅವರೇನೆ ರೆಂಟ್ಗೆ ಈ ಡ್ರೆಸ್ ನ ಕೊಟ್ಟಿದ್ರು. ಇದು ರೆಂಟ್ ನಮ್ಗೆ ರುಪೀಸ್ ಅಲ್ಲಿ 300 ರುಪೀಸ್ ಬಿದ್ದಿತ್ತು. ಸೊ ಅವರೇ ನಮಗೆ ಪೂರ್ತಿ ಅದನ್ನ ಡ್ರೆಸ್ ಅಪ್ ಮಾಡಿ ಪ್ಯಾಲೇಸ್ ಒಳಗಡೆ ಎಲ್ಲ ಕರ್ಕೊಂಡೋಗಿ ತುಂಬಾ ಫೋಟೋಸ್ ಎಲ್ಲ ಅವರೇ ಶೂಟ್ ಮಾಡ್ಕೊಟ್ರು. ತುಂಬಾನೇ ಚೆನ್ನಾಗಿತ್ತು ಇದು ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಇಲ್ಲೇನ್ ತೋರಿಸ್ತಾ ಇದ್ದೀನಿ, ಬ್ಲಾಕ್ ಕಲರ್. ಬಾಲಿ ಅಂದಿದ ತಕ್ಷಣ ಈ ಸ್ವಿಂಗು, ಈ ಡ್ರೆಸ್ಸು ಎಲ್ಲರೂ ನೋಡಿರ್ತೀರಾ. ಎಲ್ಲರೂ ಹೋದವರೆಲ್ಲ ಅಲ್ಲಿಗೆ ವಿಸಿಟ್ ಮಾಡಿರ್ತಾರೆ. ಇದು ಬಂದು ಅಲ್ಲೇ ರೆಂಟಿಗೆ ಕೊಡ್ತಾರೆ. ರುಪೀಸ್ ಅಲ್ಲಿ ಇದು 2500 ರುಪೀಸ್ ಬಿದ್ದಿತ್ತು. ಸೊ ಈ ಫೋಟೋ ಮತ್ತೆ ಈ ಫೋಟೋ ಸಹ ಇದು ಬ್ಯಾಕ್ ಇಂದ ಹೀಗೆ ಕಾಣುತ್ತೆ. ತುಂಬಾ ಫ್ಲೇರ್ ಆಗಿ ತುಂಬಾ ಲೆಂತ್ ಆಗಿತ್ತು. ಇದೊಂದೇ ಕಲರ್ ಅಲ್ಲ, ತುಂಬಾನೇ 200 ಡ್ರೆಸ್ಸಸ್ ತನಕ ಅಲ್ಲಿ ಇಟ್ಟಿರ್ತಾರೆ. ಸೊ ಸೈಜಸ್ ಮಾತ್ರ ಒಂದೇ ಸೈಜು. ಸೊ ನಾವು ಇದು ಈ ತರ ಏನು ಸ್ಟ್ರಿಪ್ಸ್ ಇರುತ್ತೆ ಅದನ್ನ ಎಳ್ದು ಟೈಟ್ ಮಾಡ್ಕೋಬಹುದು. ಬಟ್ ಎಷ್ಟೊಂದು ಡಿಸೈನ್ಸ್ ಮತ್ತೆ ಕಲರ್ಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಲಾಂಗ್ ಲೆಂತ್ ಅಲ್ಲೇ ಇರುತ್ತೆ. ಅದನ್ನ ನಾವು ಅಲ್ಲೇನೆ ರೆಂಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸಾರಿ, ಇವಾಗ ನನ್ಗೆ ಅನ್ಸ್ತಾ ಇದೆ ನನ್ನ ಹತ್ರ ಎಲ್ಲ ಫ್ಲೋರಲ್ ಪ್ರಿಂಟೇ ಇದೆ ಅಂತ. ಇದನ್ನು ಒಂದು ಸ್ಮಾಲ್ ಫ್ಲವರ್ಸ್ ಫ್ಲಾರಲ್ ಪ್ರಿಂಟು ಯೆಲ್ಲೋ ಕಲರ್ ಅಲ್ಲಿ ಇದೆ. ಇದನ್ನು ಅಷ್ಟೇ ಆನ್ಲೈನ್ ಅಜಿಯೋ ಆಪ್ ಅಲ್ಲಿ ತಗೊಂಡಿದ್ದು. ಇದ್ರದ್ದು ಪ್ರೈಸಿಂಗು ಬಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇದಾದ್ಮೇಲೆ ನೆಕ್ಸ್ಟ್ ನಾನು ವೇರ್ ಮಾಡಿರೋದು ವಾಪಸ್ ಫ್ಲಾರಲ್ ಪ್ರಿಂಟ್. ಇದನ್ನು ಅಜಿಯೋ ಆಪ್ ಅಲ್ಲಿ ಆನ್ಲೈನ್ ಅಲ್ಲಿ ತಗೊಂಡಿದ್ದು. ಇದು ಬಂದು ಏನ್ ಸಿಂಪಲ್ ಆಗಿದೆ ನೋಡಿ, ಎರಡ್ ಸೈಡ್ ಅಲ್ಲೂ ಕಟ್ ಇದೆ. ಪ್ರೈಸಿಂಗ್ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಈ ಡ್ರೆಸ್ ಬಂದ್ಬಿಟ್ಟು ವಾಪಸ್ ನಾನು ಅಲ್ಲೇನೆ ರೆಂಟ್ ಮಾಡಿದ್ದು. ನೀವು ಈ ಒಂದು ಸ್ವಿಂಗ್ ಫೇಮಸ್ ಆದ್ರೆ ಬಾಲಿಯಲ್ಲಿ, ಇನ್ನೊಂದು ಬಂದ್ಬಿಟ್ಟು ಮಿರರ್ ಇಮೇಜ್ ನೀವು ನೋಡಿರ್ಬೋದು. ಮಿರರ್ ಇಮೇಜ್ ಫೋಟೋ ಕ್ಲಿಕ್ ಮಾಡೋ ಪ್ಲೇಸ್ಗೆ ಹೋದಾಗ ಅಲ್ಲೂ ರೆಂಟ್ಗೆ ಕೊಡ್ತಾ ಇರ್ತಾರೆ ಡ್ರೆಸ್. ಸೊ ಅಲ್ಲಿ ಒಂದೇ ಕಡೆ ಅಂತ ಅಲ್ಲ, 4-5 ಶಾಪ್ಸ್ ಇದೆ. ಎಲ್ಲಾದ್ರೂ ನಾವು ಪ್ರೈಸ್ ಡಿಸ್ಕೌಂಟ್ ಮಾಡಿಸಿ ರೆಂಟ್ ಮಾಡ್ಕೋಬಹುದು. ಇದನ್ನು ಆಲ್ಮೋಸ್ಟ್ ಟಾಪ್, ಬಾಟಮ್ ಮತ್ತೆ ಒಂದು ಬೆಲ್ಟ್ ತರ ಕಟ್ಟಿದ್ದಾರೆ. ಅದೆಲ್ಲ ಸೇರಿ 2000 ರುಪೀಸ್ ಇಂಡಿಯನ್ ರುಪೀಸ್ ಚಾರ್ಜ್ ಮಾಡಿದ್ರು ಒಬ್ರಿಗೆ. ಇಲ್ಲೇನೆ ನಾನು ಏನ್ ಫೋಟೋ ತೆಗೆಸ್ಕೊಂಡಿದ್ದೀನಿ ಅಲ್ಲಿ ಮೆಟ್ಲು ಮೇಲ್ಗಡೆ ಕಾಣಿಸ್ತಾ ಇರೋದು ಟೆಂಪಲ್. ಆ ಟೆಂಪಲ್ಗೆ ಯಾರನ್ನು ಟೂರಿಸ್ಟ್ ನ ಅಲೋ ಮಾಡಲ್ಲ. ಯಾರು ಬಾಲಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರನೇ. ಇಲ್ಲಿ ನಾವು ಅಟ್ಲೀಸ್ಟ್ ನಾವು ಟೆಂಪಲ್ ಒಳಗಡೆ ಅಲ್ಲ, ಆಚೆನೂ ಇಲ್ಲೆಲ್ಲ ಹೋಗ್ಬೇಕಂದ್ರೆ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಅಲೋ ಇಲ್ಲ. ಕೆಳಗಡೆ ಬೆಟ್ಟ ತರ ಹತ್ಕೊಂಡು ಹೋಗ್ಬೇಕು ಬಸ್ಸಲ್ಲಿ. ಸೊ ಕೆಳಗಡೆನೆ ನಮ್ಗೆ ಎಲ್ಲಾರ್ಗು ಪಂಚೆ ತರ ಕೊಟ್ಟು ಅದನ್ನ ನಾವು ಕಟ್ಕೊಂಡೇ ಹೋಗ್ಬೇಕು. ಸೊ ನೆಕ್ಸ್ಟ್ ಪಿಕ್ ಅಲ್ಲಿ ನೋಡ್ಬೋದು ನೀವು, ಪಂಚೆ ತರ ನಾನು ಕಟ್ಕೊಂಡಿದ್ದೀನಿ. ಅದು ಕೆಳಗಡೆ ನಮ್ಗೆ ಕೊಟ್ಟಿದ್ದು, ಅದು ಫ್ರೀ ಆಗಿ ಕೊಡ್ತಾರೆ. ಸೊ ಅದ್ರ ಮೇಲೆ ನಾನು ನಂದು ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡಿದ್ದೀನಿ. ಈ ಮಿರರ್ ಇಮೇಜ್ ಮುಗಿಸ್ಕೊಂಡು ಕೆಳಗಡೆ ಬಂದ್ಮೇಲೆ ಮತ್ತೆ ಅಲ್ಲೂ ಮಿರರ್ ಇಮೇಜಸ್ ತೆಗಿತಾ ಇರ್ತಾರೆ, ಫ್ರೀ ಆಗಿ ತೆಗಿತಾರೆ. ಅಲ್ಲಿ ನಾವು ದುಡ್ಡು ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ.
ಅಲ್ಲಿ ನಾನು ಕೆಳಗಡೆ ಬಂದ್ಮೇಲೆ ಮತ್ತೆ ಇನ್ನೊಂದು ಫೋಟೋ ಕ್ಲಿಕ್ ಮಾಡಿಸಿರೋದು ರೆಗ್ಯುಲರ್ ನಂದು ಕಾಸ್ಟ್ಯೂಮ್ ಅಲ್ಲಿ ಇದು. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಒಂದು ಇಂಪಾರ್ಟೆಂಟ್ ಪ್ಲೇಸ್. ನನಗೆ ಸೀರಿಯಸ್ಲಿ ಪ್ಲೇಸ್ ನೋಡಿದ್ದೀನೇ ಹೊರ್ತು ಅಷ್ಟು ಪ್ಲೇಸಸ್ ನೇಮ್ಸ್ ಎಲ್ಲ ಹೋಗೋಕ್ಕಿಂತ ಮುಂಚೆನೂ ನಾನು ತಲೆ ಕೆಡ್ಸ್ಕೊಂಡಿರಲ್ಲ. ಅವಾಗಾದ್ಮೇಲೂ ಇವಾಗ್ಲೂ ನಂಗೆ ನಿಜ ಪ್ಲೇಸ್ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಬಟ್ ಇದು ಒಂದು ಇಂಪಾರ್ಟೆಂಟ್ ಪ್ಲೇಸ್ ನೃಪತುಂಗ ಅನ್ಸತ್ತೆ, ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಇಲ್ಲಿ ನಾನು ವೇರ್ ಮಾಡಿದ್ದು ಈ ಪುಲ್ಕಾ ಡಾಟ್ ಡ್ರೆಸ್, ಬ್ಲೂ ಕಲರ್ ಇದೆ ಇದು. ಸೊ ಇದನ್ನು ನಾನು ಆನ್ಲೈನ್ ಅಲ್ಲೇ ತಗೊಂಡಿದ್ದು. ಪ್ರೈಸ್ ಡೀಟೇಲ್ಸ್ ನನ್ಗೆ ಸಿಕ್ಕಿಲ್ಲ ಅನ್ಸುತ್ತೆ, ಹುಡುಕ್ದೆ ನಾನು ಅಜಿಯೋ ಆಪ್ ಅಲ್ಲಿ. ಮೇ ಬಿ 3 years ಬ್ಯಾಕ್ ತಗೊಂಡಿರೋದ್ರಿಂದ 3 years ಡೇಟಾ ಮಾತ್ರನೇ ನನಗೆ ಸಿಕ್ತು. ಅದ್ರಲ್ಲಿ ಯಾವ್ದ್ಯಾವ್ದಿದೆ ಅದ್ರ ಪ್ರೈಸಿಂಗ್ ಹಾಕಿದೀನಿ. ಇದು ಅಕಸ್ಮಾತ್ ಸಿಕ್ಕಿದ್ರೆ ಹಾಕ್ತೀನಿ. ಮೇ ಬಿ ಇದು ನನಗೆ ಬಿದ್ದಿರೋದು 250 to 300 ರೇಂಜ್ ಅಲ್ಲಿ ಬಿದ್ದಿದೆ ಇದು. ಈ ಡ್ರೆಸ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್, ತುಂಬಾನೇ ಎಲಿಗೆಂಟ್ ಆಗಿ ಕ್ಯೂಟ್ ಆಗಿತ್ತು ಇದು. ಬಟ್ ನಾನು ಇದು ಆನ್ಲೈನ್ ಅಲ್ಲಿ ತಗೊಂಡಿಲ್ಲ, ಆಫ್ಲೈನ್ ಅಲ್ಲಿ ತಗೊಂಡಿದ್ದು. ತುಂಬಾನೇ ಸಾಫ್ಟ್ ಆಗಿದೆ ಕ್ಲಾತ್. ಇದನ್ನು ಆಲ್ಮೋಸ್ಟ್ ಫ್ಲಾರಲ್ ಪ್ರಿಂಟೆ, ಪೀಚ್ ಪಿಂಕ್ ಕಲರ್ ಅಲ್ಲಿ, ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ. ಸೊ ಇದನ್ನ ನಾನು ವೇರ್ ಮಾಡಿದ್ದೆ, ಆಫ್ಲೈನ್ ತಗೊಂಡಿದ್ದು. ಆಫ್ಲೈನ್ ಡ್ರೆಸ್ಸಸ್ ಎಲ್ಲ ನಾನು ಬಂದು ತಗೊಂಡಿದ್ದು ಬ್ಯಾಂಗ್ಳೂರಲ್ಲೇ ರಾಮಚಂದ್ರಪುರಂ ಮತ್ತೆ ಭಾಷಂ ಸರ್ಕಲ್ ಹತ್ರ ತಗೊಂಡಿದ್ದೀನಿ. ಇದನ್ನ ನಾನು ತಗೊಂಡಿದ್ದು ಭಾಷಂ ಸರ್ಕಲ್ ಅಲ್ಲಿ. ಆಲ್ಮೋಸ್ಟ್ 7 to 8 ಡ್ರೆಸ್ಸಸ್ ಒಟ್ಟಿಗೆ ತಗೊಂಡೆ. ಸೊ ಬಾರ್ಗಿನ್ ಮಾಡಿ ನಾನು ಒಂದೊಂದು ಡ್ರೆಸ್ಸಸ್ಗೆ ಅರೌಂಡ್ 600 ರುಪೀಸ್ ಬಿದ್ದಿದೆ. ಸೊ 6-7 ಡ್ರೆಸ್ಸಸ್ ನಾನು ಬಾಲಿಗೆ ಕ್ಯಾರಿ ಮಾಡಿದ್ದೀನಿ. ಎಲ್ಲಾನು ಒಂದೇ ಪ್ರೈಸ್ ರೇಂಜ್ ಅಲ್ಲಿ. ಅದರಲ್ಲಿ ಇದೆ ಫಸ್ಟ್ ಒನ್ 600 ರುಪೀಸ್. ಅದಾದ್ಮೇಲೆ ನೆಕ್ಸ್ಟ್ ಒಂದು ರೆಸಾರ್ಟಿಗೆ ಲಂಚ್ಗೆ ಹೋಗಿದ್ವಿ. ಅವಾಗ ನಾನು ಈ ಡ್ರೆಸ್ನ ಹಾಕಿದ್ದೆ. ಈ ಡ್ರೆಸ್ನ ಸಹ ಆನ್ಲೈನ್ ಅಲ್ಲೇ ತಗೊಂಡಿರೋದು. ಇಲ್ಲೂ ನೋಡ್ಬೋದು ನಿಮ್ಗೆ ಫ್ಲವರ್ ಪ್ರಿಂಟ್ಸ್ ಇದೆ. ಇದು ಅಜಿಯೋ ಆಪ್ ಅಲ್ಲೇ ತಗೊಂಡಿರೋದು. ಸೊ ನೆಕ್ಸ್ಟ್ ಬಂದು ಇದೊಂದು ಡ್ರೆಸ್ಸು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ. ಇದನ್ನ ನಾನು ನೋಡಿದ ತಕ್ಷಣನೇ ಬೀಚ್ ಸೈಡ್ ಹೋದಾಗ ಹಾಕೋಬೇಕಪ್ಪ ಅಂತ ತಗೊಂಡೆ. ಇದನ್ನು ಆಫ್ಲೈನ್ ಅಲ್ಲೇ 600 ರುಪೀಸ್ ತಗೊಂಡಿದ್ದು. ಫುಲ್ ಲೆಂತ್ ಇದೆ, ನೀವು ನೋಡ್ತಾ ಇರಂಗೆ. ಇಲ್ಲೆಲ್ಲ ಪ್ಯೂರ್ ಕಾಟನ್, ತುಂಬಾನೇ ಸಾಫ್ಟ್ ಆಗಿದೆ. ಸೊ ಇಲ್ಲೆಲ್ಲ ವರ್ಕ್ ಇದೆ. ಮತ್ತೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ. ಸಿ ಸೈಡ್ಗೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಕೆಳಗೂ ಬ್ಲೂ ಇರುತ್ತೆ, ಮೇಲೆ ಸ್ಕೈ ಬ್ಲೂ ಇರುತ್ತೆ. ಅದ್ರ ಜೊತೆ ಈ ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಒಂದು ಇಮ್ಯಾಜಿನೇಷನ್ ಇತ್ತು. ಇದು ನೋಡಿದ ತಕ್ಷಣ ಚೆನ್ನಾಗಿ ಕಾಣಿಸ್ಬೋದು ಅಂತ. ಮತ್ತೆ ಅಲ್ಲಿ ವೇರ್ ಮಾಡಿದಾಗ್ಲೂ ಚೆನ್ನಾಗಿ ಕಾಣಿಸ್ತು. ನಿಮ್ಗೂ ಫೋಟೋ ನೋಡಿ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಅದೇ ಸೇಮ್ ಡೇ ನಾನು ಈ ಡ್ರೆಸ್ನ ಸಹ ವೇರ್ ಮಾಡಿದ್ದೆ. ಇದನ್ನು ಆಫ್ಲೈನ್ ಅಲ್ಲಿ ತಗೊಂಡಿರೋದು 600 ರುಪೀಸ್. ಇದು ಸಿಂಪಲ್ ಪ್ಲೇನ್ ಆಗಿದೆ. ಯೆಲ್ಲೋ ಕಲರ್ ಅಲ್ಲ, ಒಂಥರ ಡಾರ್ಕ್ ಯೆಲ್ಲೋ ಕಲರ್, ಚೆನ್ನಾಗಿದೆ ಇದು. ಸೊ ಫ್ರಂಟ್ ಅಲ್ಲೂ ವಿ ನೆಕ್ ಇದೆ, ಮತ್ತೆ ಬ್ಯಾಕ್ ಅಲ್ಲೂ ಸಹ ವಿ ನೆಕ್ ಜೊತೆಗೆ ಜಿಪ್ ಕೊಟ್ಟಿದ್ದಾರೆ. ಇದನ್ನು ಕ್ಯಾರಿ ಮಾಡಕ್ಕೆ ತುಂಬಾ ಈಸಿ ಆಗಿತ್ತು, ಚೆನ್ನಾಗಿತ್ತು. ಸೊ ಇದನ್ನ ನೋಡ್ಬೋದು. ಫಸ್ಟ್ ಟೈಮ್ ನಂಗೆ ತುಂಬಾ ಜನ ನೋಡ್ತಾ ಇದೆ. ನಾನು ಬಾಲಿಯಲ್ಲೂ ಅಷ್ಟೇ, ಬೇರೆ ಕಡೆ ಹೋದಾಗ್ಲೂ ಅಷ್ಟೇ ಈ ತರ ಬ್ರೇಡ್ ಮಾಡೋದು ನಂಗೆ ತುಂಬಾನೇ ಇಷ್ಟ ಇತ್ತು. ಸೊ ನಾವ್ ಎಲ್ಲಿ ಸ್ಟೇ ಮಾಡಿದ್ವಿ ಅಲ್ಲೇನೆ ತುಂಬಾ ಈ ತರದ್ದು ಬ್ರೇಡ್ ಮಾಡೋದು ಶಾಪ್ಸ್ ಇತ್ತು. ಸೊ ನಾನು ಡೈಲಿ ಈವ್ನಿಂಗ್ ಹೋಗಿ ಕೇಳ್ಕೊಂತಾ ಇದ್ದೆ. ಸೊ ಒನ್ ಡೇ ಮಾರ್ನಿಂಗು ನಾನ್ ಫಸ್ಟ್ ರೆಡಿ ಆಗ್ಬಿಟ್ಟು ನನ್ನ ಹಸ್ಬೆಂಡ್ ರೆಡಿ ಆಗೋವರೆಗೂ ನಾನೇ ನೆಟ್ಕೊಂಡೋಗಿ ಇದನ್ನ ಬ್ರೇಡ್ ಮಾಡಿಸ್ಕೊಂಡ್ ಬಂದೆ. ಸೊ ನಮ್ ಇಂಡಿಯನ್ ರುಪೀಸ್ ಅಲ್ಲಿ 500 ರುಪೀಸ್ ಇಸ್ಕೊಂಡ್ರು ಇದು ಬ್ರೇಡ್ ಮಾಡಕ್ಕೆ. ನಂಗೆ ಒನ್ ಆಫ್ ಮೈ ಡ್ರೀಮ್ಸ್, ನಂಗೆ ತುಂಬಾ ಇಷ್ಟ ಇತ್ತು ಈ ತರ ಒಂದ್ಸರಿ ಬ್ರೇಡ್ ಮಾಡ್ಬೇಕು ಹೇಗ್ ಕಾಣಿಸುತ್ತೆ ಅಂತ. ಸೊ ಬ್ರೇಡ್ ಮಾಡಿದೀನಿ. ಹೇರ್ಸ್ ಇನ್ನೊಂದ್ ಸ್ವಲ್ಪ ತಿಕ್ ಆಗಿದ್ರೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಈ ಡ್ರೆಸ್ ನ ಮ್ಯಾಚ್ ಮಾಡಿದೆ. ಈ ಡ್ರೆಸ್ ಇವಾಗ ಇಲ್ಲ ತೋರ್ಸಕ್ಕೆ. ಇದ್ ಬಂದ್ಬಿಟ್ಟು ನಾನು ನನ್ನ ತಂಗಿದು ಬಾರೋ ಮಾಡಿದ್ದು. ನನ್ನ ತಂಗಿದು ಮತ್ತೆ ನಮ್ಮ ಅಕ್ಕನ ಮಗಳದು ಟಾಪ್ ಹಾಕೊಂಡಿದ್ದೆ. ಸೊ ಈ ಬ್ರೇಡಿಗೆ ಈ ಡ್ರೆಸ್ ಮ್ಯಾಚ್ ಆಗತ್ತೆ ಅಂತ ನನ್ಗೆ ಅನ್ಸ್ತಾ ಇತ್ತು. ಸೊ ಇದನ್ನ ಹಾಕೊಂಡಿದ್ದೆ ಬೆಳಗ್ಗೆ. ಸೊ ಇದ್ರ ಜೊತೆಗೆ ನಾನು ಈವ್ನಿಂಗ್ ನೋಡಿ ಈ ಡ್ರೆಸ್ ನ ವೇರ್ ಮಾಡಿದೀನಿ. ಇದು ನಾನು ರಾಮಚಂದ್ರಪುರಂ ಅಲ್ಲಿ ತಗೊಂಡಿದ್ದು. ಆಕ್ಚುಲಿ ಇದು ನೋಡಿದ ತಕ್ಷಣ ಹಳೆ ಕಾಲದಲ್ಲಿ ಸಿಂಡ್ರೆಲಾ ವೇರ್ ಮಾಡ್ತಾ ಇದ್ರಲ್ವಾ, ಆ ತರ ಇತ್ತು ಈ ಡ್ರೆಸ್. ಬಟ್ ನನ್ಗೆ ಸೂಟ್ ಆಗಲ್ಲ ಅಂತ ಅನ್ಕೊಂಡೆ. ನೋಡಿ ಈ ತರ ಇದೆ ಡ್ರೆಸ್. ಅಲ್ಲಿ ಹೇಳಿದ್ರು ತುಂಬಾ ಒಳ್ಳೆ ಬ್ರ್ಯಾಂಡ್ ಇದು. ಆನ್ಲೈನ್ ಅಲ್ಲಿ ನೋಡಿ 7,000 to 8,000 ಇದೆ. ಬಟ್ ನಮಗೆ ಬಲ್ಕ್ ಅಲ್ಲಿ ಬಂದಿರೋದ್ರಿಂದ 1,000 ರುಪೀಸ್ ಕೊಡ್ತಾ ಇದೀವಿ ಅಂತ. ಸೊ ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ. ನಿಜ ಪ್ರೈಸಿಂಗ್ ತುಂಬಾ ಕಾಸ್ಟ್ಲಿ ಇತ್ತು. ಅದಕ್ಕೇನೆ ಓಕೆ ಟ್ರೈ ಮಾಡೋಣ, ಹೇಗ್ ಕಾಣಿಸ್ಬೋದು ಗೊತ್ತಿಲ್ಲ ಅನ್ಕೊಂಡು ತಗೊಂಡೆ. ಸೊ ಇದಕ್ಕೆ ಈ ತರ ಇನ್ನರ್ ವೇರ್ ಕೊಟ್ಟಿದ್ದಾರೆ. ಇದನ್ನ ಹಾಕೊಂಡು ಇದ್ರ ಮೇಲೆ ಈ ಡ್ರೆಸ್ ನ ಹಾಕೋಬೇಕು. ಬಟ್ ವರ್ತ್ ದ ಪ್ರೈಸ್. ಇಲ್ಲೆಲ್ಲ ಕೊಟ್ಟಿದಾರಲ್ಲ, ಇಲ್ಲಿ ಟ್ಯಾಗ್ ತರ ಹಿಂಗ್ ಕಟ್ಟಿದೀನಿ. ಇದು ಕೆಳಗಡೆ ಬೆಲ್ಟ್.
ಇಲ್ಲ ಇದನ್ನ ಬೇಡ ಅಂದ್ರೆ ಈ ರೀತಿ ರಿಮೂವ್ ಮಾಡಿ ಪ್ಲೇನ್ ಇಟ್ಕೋಬಹುದು, ಬೇಕು ಅಂದ್ರೆ ವಿತ್ ಬೆಲ್ಟ್. ಇಲ್ಲಿ ನೀವು ನೋಡ್ಬೋದು ಬಟನ್ ತರ ಕೊಟ್ಟಿದ್ದಾರೆ, ಈ ಬಟನ್ ರಿಮೂವ್ ಮಾಡ್ಬೋದು, ಇಲ್ಲ ಅಂದ್ರೆ ಹೀಗೆ ನಾವು ಕ್ಯಾರಿ ಮಾಡ್ಬೋದು. ಹೋಪ್ಫುಲಿ ನನ್ಗೆ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಇದೇ ಬ್ರೇಡ್ ಜೊತೆ ಮ್ಯಾಚ್ ಮಾಡೋಣ ಅನ್ಬಿಟ್ಟು ಬೆಳಗ್ಗೆ ಆ ಡ್ರೆಸ್ ಹಾಕೊಂಡಿದ್ದೆ. ಅದನ್ನ ಮುಗಿಸ್ಕೊಂಡು ನಾವು ಕ್ರೂಸ್ ತರ ಏನೋ ಒಂದು ರೈಡ್ ಇತ್ತು, ಅವಾಗ ಅನ್ಕೊಂಡೆ ಓಕೆ ಇದನ್ನ ಟ್ರೈ ಮಾಡೋಣ, ಹೇಗೂ ಬ್ರೇಡ್ ಹಾಕಿರೋದಿದೆ ಅಲ್ವಾ, ಇದ್ರ ಜೊತೆ ಸೂಟ್ ಆಗತ್ತೆ ಅನ್ಕೊಂಡು ನಾನು ಈ ಡ್ರೆಸ್ ನ ವೇರ್ ಮಾಡಿದ್ದೆ ಈವ್ನಿಂಗ್. ಅದ್ರ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ಡ್ರೆಸ್ ವೇರ್ ಮಾಡಿದ್ದೀನಿ ನಾನು. ಇದನ್ನು ಅಷ್ಟೇ ಪ್ಲೇನ್ ಆಗಿದೆ. ಇಲ್ಲಿ ನೋಡಿ ಫುಲ್ ನೆಕ್, ಸ್ಲೀವ್ಸ್ ಅಲ್ಲಿ ಮಾತ್ರ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಈ ಸ್ಲೀವ್ಸ್ ಡಿಸೈನ್ ಇಷ್ಟ ಆಗಿದ್ದಕ್ಕೆ ಇದನ್ನ ತಗೊಂಡೆ. ಇದನ್ನ ನಾನು ಆಫ್ಲೈನ್ ಅಲ್ಲಿ ತಗೊಂಡಿದ್ದು, ಅಗೇನ್ ಒಂದೇ ಕಡೆ ತಗೊಂಡಿದ್ದು ಭಾಷಂ ಸರ್ಕಲ್ ಅಲ್ಲಿ 600 rupees ಪೇ ಮಾಡಿದ್ದೆ. ಸ್ಕೂಬಾ ಡೈವಿಗೆ ಹೋದಾಗ ನಾನು ಈ ಡ್ರೆಸ್ ಹಾಕೊಂಡು ಹೋಗಿದ್ದೆ. ಸೊ ಈ ಫ್ರಾಕು ಇದು ಕಂಪ್ಲೀಟ್ ವೆಲ್ವೆಟ್ ಬ್ಲ್ಯಾಕ್ ಕಲರು, ಫುಲ್ ಸ್ಲೀವ್ಸ್ ಕೊಟ್ಟಿದ್ದಾರೆ, ಹಿಂದೆ ಈ ರೀತಿ ಓಪನ್ ಇದೆ. ಇದನ್ನ ಟ್ಯಾಗ್ ಮಾಡೋದು, ಕೆಳಗಡೆ ಜಿಪ್ ಕೊಟ್ಟಿದ್ದಾರೆ. ಇದನ್ನು ತುಂಬಾನೇ ಪ್ರಿಟಿ ಆಗಿತ್ತು. ಆಫ್ಲೈನ್ ಅಲ್ಲಿ ನಾನು 600 rupees ಗೆ ತಗೊಂಡಿದ್ದು. ಇದನ್ನು ಒನ್ ಆಫ್ ಮೈ ಫೇವ್ರೆಟ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿದೆ, ಮತ್ತೆ ಸ್ಟ್ರೆಚಬಲ್ ಸಹ ಇದೆ ಇದು. ನೆಕ್ಸ್ಟ್ ನೋಡಿ, ಈ ಡ್ರೆಸ್ ಸ್ಕೂಬಾ ಡೈವಿಗೆ ಅಲ್ಲೇ ಕೊಟ್ಟಿದ್ದು. ಸ್ಕೂಬಾ ಡೈವ್ ಬುಕ್ ಮಾಡಿದ್ರೆ ಡ್ರೆಸ್ ಫ್ರೀ ಆಗಿ ಕೊಡ್ತಾರೆ. ಅದನ್ನು ಅಷ್ಟೇ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಂಗೆ ಸ್ವಿಮ್ಮಿಂಗ್ ಬರಲ್ಲ, ಬಟ್ ಸ್ಟಿಲ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಹೇಳ್ಕೊಟ್ಟು ನಂಗೆ ಪೂರ್ತಿ ಎಲ್ಲಾ ಫಿಶಸ್ ವ್ಯೂಸ್ ಎಲ್ಲಾನು ತೋರಿಸಿದ್ರು. ತುಂಬಾನೇ ಎಂಜಾಯ್ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದೇ ಡ್ರೆಸ್ ಅಲ್ಲಿ ಇನ್ನೊಂದು ಬೇರೆ ಪ್ಲೇಸ್ಗೆ ಹೋಗಿದ್ವಿ. ನಾನು ಹೇಳ್ದಂಗೆ ಟೆಂಪಲ್ಗೆಲ್ಲ ಶಾರ್ಟ್ ಡ್ರೆಸ್ಸಸ್ ಅಲೋ ಇರಲ್ಲ, ಎಲ್ಲೇ ಹೋದ್ರು ಈ ರೀತಿ ಪಂಚೆ ತರ ಇಟ್ಟಿರ್ತಾರೆ. ಇದು ಫ್ರೀ ಆಗಿ ಎಲ್ಲಾ ಕಡೆ ಕೊಡ್ತಾರೆ. ಸೊ ಇದನ್ನ ತಗೊಂಡು ಅವರೇ ಕೊಡ್ತಾರೆ. ಹೋಗಿ ಬಂದಾದ್ಮೇಲೆ ಕೆಳಗಡೆ ಅವರೇ ಅದನ್ನ ವಾಪಸ್ ಇಸ್ಕೊತಾರೆ. ಸೊ ಈ ರೀತಿ ಟ್ಯಾಗ್ ಮಾಡಿಕೊಟ್ಟಿದ್ರು. ವಾಪಸ್ ಇದು ಟ್ಯಾಗ್ ಮಾಡಿದ್ದು ಅಷ್ಟೇ ಈ ಡ್ರೆಸ್ಗೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಡ್ರೆಸ್ ಬಂದ್ಬಿಟ್ಟು ಇದು ನಂದು ಹಳೇದು ಸ್ಕರ್ಟ್ ಇತ್ತು. ಸೊ ಈ ಸ್ಕರ್ಟಿಗೆ ನಾನು ವೆಲ್ವೆಟ್ ಬ್ಲೌಸ್ ನ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ. ಇದು ರೆಗ್ಯುಲರ್ ಸ್ಕರ್ಟ್ ಜೊತೆ ಹಾಕೋ ತರ ಬ್ಲೌಸ್ ನನ್ನ ತಂಗಿ ಮದ್ವೆಯಲ್ಲಿ ಹೊಲಿಸಿದ್ದು. ನೋಡಿ ಈ ತರ ಸ್ಲೀವ್ಸ್ ಮಾಡಿ ವೆಲ್ವೆಟ್ ಅಲ್ಲಿ ವಿ ನೆಕ್, ಫ್ರಂಟ್ ಮತ್ತೆ ಬ್ಯಾಕ್ ವಿ ನೆಕ್ ಅಲ್ಲಿ ಹೊಲಿಸಿದೀನಿ. ಸೊ ಇದ್ರ ಜೊತೆ ನಾನು ಸುಮ್ನೆ ಇಂಡೋ ವೆಸ್ಟರ್ನ್ ತರ ಸ್ಟೈಲ್ ಅಪ್ ಮಾಡಿದೀನಿ ಇದನ್ನ. ಇದಾದ್ಮೇಲೆ ಇದೊಂದು ಲಾಸ್ಟ್ ಡ್ರೆಸ್ ಬಂದು ಇದನ್ನು ರಾಮಚಂದ್ರಪುರಂ ಅಲ್ಲೇ ತಗೊಂಡಿದ್ದು. ಸೊ ಇದ್ ನೋಡಿ ಈ ತರ ತುಂಬಾ ದೊಡ್ಡದು ಇದು ಸೈಜ್, ಬಟ್ ನಾವು ಈ ತರ ಮಾಡಿ ಟೈಟ್ ಮಾಡ್ಕೋಬಹುದು, ನಮ್ಗೆ ಹೇಗ್ ಬೇಕಾಗ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಹಾಕ್ದಾಗ ಅಷ್ಟು ದೊಡ್ಡದಾಗಿದ್ದು ಕಾಣಿಸ್ತಾ ಇಲ್ಲ. ಇದನ್ನು ನಾನು ಬೀಚ್ ಸೈಡ್ ಹೋದಾಗ ಹಾಕೊಂಡಿದ್ದೆ. ಇದನ್ನು ಆಲ್ಮೋಸ್ಟ್ ಫ್ಲಾರಲ್ ಪ್ರಿಂಟ್ 500-550 rupees ಬಿದ್ದಿದೆ. ಸೊ ಇದಿಷ್ಟು ನನ್ನ ಬಾಲಿ ಕಲೆಕ್ಷನ್. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ಏನಾದ್ರೂ ನಿಮ್ಗೆ ಬಾಲಿ ಎಷ್ಟ್ ಡೇಸ್ ಹೋಗಿದ್ವಿ, ಎಷ್ಟು ಖರ್ಚಾಯ್ತು, ಬಾಲಿದು ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಎಲ್ಲೆಲ್ಲಿ ಹೋಗಿದ್ವಿ ಏನು ಆ ನೇಮ್ಸ್ ಎಲ್ಲಾನು ಬರ್ಕೊಂಡು ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಒಂದ್ ಸ್ವಲ್ಪ ವಿಡಿಯೋ ಲೆಂತಿ ಆಗಿದ್ರೆ ಸಾರಿ, ಬಟ್ 8 days ಹೋಗಿರೋದ್ರಿಂದ ತುಂಬಾ ಡ್ರೆಸ್ಸಸ್ ನಾನು ವೇರ್ ಮಾಡಿದ್ದೆ, ಅದಕ್ಕೋಸ್ಕರ ವಿಡಿಯೋ ಲೆಂತಿ ಆಗಿದೆ. Okay, bye. Okay, thank you. Bye-bye. Meet you in my next vlog.